ತಿಂಗಳಿಗೆ ಎಷ್ಟು ನಾನ್ ವೆಜ್ಗೆ ಖರ್ಚು ಮಾಡಿರ್ತೀವಿ ಅಂತ ಗೆಸ್ ಮಾಡಿ. ಓಕೆ, ಕಾಮೆಂಟ್. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್ ಏನು ಗೊತ್ತಾ, ನಿಮ್ಮ ಜೊತೆ ಏನೋ ವಿಷಯ ಮತ್ತೆ ಒಳಗಡೆ ನಿನ್ನೆ ಎಂಥ ಕೆಲಸ ಆಯ್ತು ಗೊತ್ತಾ ಫ್ರೆಂಡ್ಸ್? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿರ್ತೀನಿ. ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಬೆಳಗ್ಗೆನ ಕಿಚನಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ಜನವರಿ 9th ಫ್ರೈಡೆ. ಓಕೆ, ಸೊ ನನಗೆ 3 ಡೇಸಿಂದ ಅಷ್ಟು ವರ್ಕ್ ಇಲ್ಲ, ಮನೇಲೇ ಇದ್ದೀನಿ. ಯಾಕಂದರೆ ಆಲ್ರೆಡಿ ಸಂಕ್ರಾಂತಿ ಬರ್ತಾ ಇರೋದ್ರಿಂದ ನಮ್ಮ ಲೇಬರ್ಸ್ ಎಲ್ಲ ಆಲ್ಮೋಸ್ಟ್ ತಮಿಲಿಯನ್ಸ್. ಸೊ ಅವ್ರಿಗೆ ಈ ಪೊಂಗಲ್ ಅಂದರೆ ಗ್ರ್ಯಾಂಡ್ ಫೆಸ್ಟಿವಲ್, ಹಾಗಾಗಿ ಎಲ್ಲ ಹೋಗೋಕ್ಕೆ ಶುರು ಮಾಡಿದ್ದಾರೆ. ಸೈಟಲ್ಲಿ ಅಷ್ಟೊಂದು ವರ್ಕ್ ಇಲ್ಲ, ಬಿಲ್ಲಿಂಗ್ಸ್ ಎಲ್ಲ ಮಾಡೋದಿತ್ತು. ನಿನ್ನೆ ಆಲ್ಮೋಸ್ಟ್ ನಾನು ಸುರಭಿ ಎಲ್ಲ ಸೇರ್ಕೊಂಡು ಕ್ಲಿಯರ್ ಮಾಡಿದ್ದೀವಿ. ಇನ್ನೊಂದು ಸ್ವಲ್ಪ ಇದೆ, ಒಂದು 2 hours ಇವತ್ತು ಕೂತ್ಕೊಂಡ್ರೆ ಮುಗಿಯುತ್ತೆ. ಸೊ ನಿನ್ನೆ ಸಂಜೆ ಎದ್ವಿ, ಚಿಕ್ಕಮ್ಮ ಮನೆಗೆ ಹೋದ ಆಯಿತಾ. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಲೇಟಾಗಿ ಎದ್ವಿ, ಬ್ರೇಕ್ಫಾಸ್ಟ್ ಮಾಡಿಲ್ಲ. ರೂಪೇಶ್ಗೆ ಆಫೀಸ್ಗೆ ರಾಗಿ ಗಂಜಿ ಕುಡ್ಕೊಂಡು ಹೋದರು. ಸೊ ನಮ್ಮತ್ತೆ ನೆನ್ನೆ ಮೊನ್ನೆ ತಂದಿದ್ವಿ ಅನ್ಸುತ್ತೆ ಅವರೆಕಾಯಿ ಇಟ್ಬಿಟ್ಟು ನೆನ್ನೆ ನೈಟು ಇಬ್ಬರು ಸೇರಿಕೊಂಡು ಇಟ್ಕೊಂಡು ರೆಡಿ ಮಾಡಿದ್ವಿ. ಬೇಳೆ ಸಾಂಬಾರು ಮಾಡೋಣ ಅಂತಂದರು. ಇಲ್ಲ, ನಾನು ಹೋಗಿ ನಾಟಿ ಕೋಳಿ ತರ್ತೀನಿ, ನಾಟಿ ಕೋಳಿ ಸಾರು ಮಾಡಿಬಿಟ್ಟು ರೂಪೇಶ್ಗೆ ಬಾಕ್ಸ್ ಪ್ಯಾಕ್ ಮಾಡಿ ಸರ್ಪ್ರೈಸಾಗಿ ಕಳಿಸೋಣ ಅಂತ ಅಂದ್ಕೊಂಡು ಹೋಗಿ ನಾನು ಐಟಮ್ಸ್ ಎಲ್ಲ ತೊಗೊಂಡು ಬಂದೆ. ಮೊನ್ನೆ ಯಾವುದರಲ್ಲಿ ಲೀಶಿಯಸಲ್ಲಿ ಆರ್ಡರ್ ಮಾಡಿದ್ದೆ ನಾಟಿ ಕೋಳಿ ಅಂತ. ಅದರಲ್ಲೂ 900 rupees. ನಾಟಿ ಕೋಳಿನೂ ಅಲ್ಲ ಏನೂ ಅಲ್ಲ. ಇವತ್ತು ಹೋಗಿ ಲೈವ್ ಆಗಿ ನಾಟಿ ಕೋಳಿ ನೋಡಿ ತೊಗೊಂಡು ಬಂದಿದ್ದೀನಿ. ಸೊ ನಾಟಿ ಕೋಳಿನೂ ತಂದಿದ್ದೀನಿ, ಫಾರ್ಮ್ ಕೋಳಿನೂ ತಂದಿದ್ದೀನಿ. ಫಾರ್ಮ್ ಕೋಳಿಯಲ್ಲಿ ಫ್ರೈ ಮಾಡ್ತೀನಿ, ನಾಟಿ ಕೋಳಿಯಲ್ಲಿ ನಮ್ಮತ್ತೆ ಸಾಂಬಾರು ಮಾಡ್ತಾರೆ. ಸೊ ಆಲ್ರೆಡಿ ನೋಡಿ ಮಸಾಲೆ ಎಲ್ಲ ರುಬ್ಬಿಟ್ಬಿಟ್ಟಿದಾರತ್ತೆ ನಮ್ಮತ್ತೆ ನಾನು ಬರೋಷ್ಟರಲ್ಲಿ. ಇವಾಗ ಅವ್ರಿಗೆ ನಾನು ಚಿಕನ್ ತೊಳ್ಕೊಡ್ಬೇಕು. ಆಮೇಲೆ ತುಂಬ ಕ್ಲೀನ್ ಮಾಡಿದ್ರು. ಇವತ್ತು ನಾನು ಫಸ್ಟ್ ಟೈಮ್ ಆ ಅಂಗಡಿಗೆ ಹೋಗಿದ್ದು. ನನಗೆ ಯಾರೋ ಹಿಂಗೆ ಸಜೆಸ್ಟ್ ಮಾಡಿದ್ರು, ನಾಟಿ ಕೋಳಿ ಆದರೆ ಅಲ್ಲಿ ಚೆನ್ನಾಗಿರುತ್ತೆ, ಟ್ರೈ ಮಾಡು ಹೋಗಿ ಅಂತ. ಇಲ್ಲಿಂದ ಒಂದು 2 kilometers ಆಯಿತು. ಚೆನ್ನಾಗಿದೆ, ಕ್ಲೀನಾಗಿ ಅರಿಶಿನ ಎಲ್ಲ ಹಾಕಿ ವಾಶ್ ಮಾಡಿ ಕೊಟ್ಟರು. ಸೊ ಇದು ಫಾರ್ಮ್ದು, ಇದು ನಾಟಿ ಕೋಳಿ ಒಂದು 3/4 kg ಇದೆ. ಇದು ಬಂದು 1 kg ಏನೋ ಬಂದಿದೆ. ಸೊ ಇದ್ರದ್ದು ಒಂದು ಫ್ರೈ, ಒಂದು ಸಾಂಬಾರು ಮಾಡೋದು. ಸಾಂಬಾರು ಅತ್ತೆ ಮಾಡ್ತಾರೆ, ಫ್ರೈ ನಾನು ಮಾಡ್ತೀನಿ. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಮೊದಲೇ ಮರಿಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ನಮ್ಮತ್ತೆ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಕಿಚನ್ ಎಲ್ಲ ಒಂದು ರಾಶಿ ಇತ್ತು ಬಟ್ಟೆ ಮಡ್ಚೋದು. 1 ವಾರ ಅಲ್ಲ, ಟ್ರಿಪ್ ಹೋಗಿದ್ವಲ್ಲ ನಾವು ಡಿಸೆಂಬರಲ್ಲಿ ಸ್ವಾತಿಯವ್ರ ಮನೆಗೆ. ಅವಾಗ ಬಂದು ವಾಶ್ ಮಾಡಿ ಇಟ್ಟಿರೋದು, ತಿರ್ಗಾ ವಾಶ್ ಹಾಕಿ ಇಟ್ಟಿರೋದು. ಒಂದು ಸೋಫಾ ತುಂಬ ಬಟ್ಟೆ ಆಗ್ಬಿಟ್ಟಿತ್ತು. ಮಡ್ಚೋಕ್ಕೆ ನನಗಂತೂ ತುಂಬ ಇರಿಟೇಟ್ ಆಗುತ್ತೆ. ಏನು ಕೆಲಸ ಬೇಕಾದರೂ ನಾನು ಮಾಡಿಬಿಡ್ತೀನಿ ಪಟ್ಪಡ ಅಂತ. ಆದರೆ ಬಟ್ಟೆ ಮಡ್ಚೋದು ಮಾತ್ರ ನನಗೆ ಇರಿಟೇಟಿಂಗ್. ಅದೇ ರೀತಿ ನಿಮ್ಮೆಲ್ರಿಗೂ ಇರುತ್ತೆ. ಈ ಕೆಲಸ ಅಂತಲೇ ಅಲ್ಲ, ಯಾವುದಾದ್ರೂ ಒಂದು ಕೆಲಸ ಇಷ್ಟ ಆಗಲ್ಲ. ಕೆಲವೊಬ್ರಿಗೆ ಪಾತ್ರೆ ತೊಳೆಯೋದು ಇಷ್ಟ ಆಗಲ್ಲ, ಕೆಲವೊಬ್ರಿಗೆ ಅಡುಗೆ ಮಾಡೋದು ಇಷ್ಟ ಆಗಲ್ಲ, ಆ ರೀತಿ. ಸೊ ನನಗೆ ಬಟ್ಟೆ ಮಡ್ಚೋದಂದರೆ ನನಗಾಗಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಅರ್ಬನ್ ಕ್ಲಾಪಲ್ಲಿ ನೆನ್ನೆ ಏನಂತಾರೆ ಇನ್ಸ್ಟೆಂಟ್ ಮೇಡ್ ಬರ್ತಾರಲ್ಲ, ಸೊ ಅವ್ರನ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. 1 hour ಬಂದು ಫುಲ್ ಎಲ್ಲ ಮಡ್ಚಿಟ್ಬಿಟ್ಟು, ಇನ್ನೂ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ 1.5 hourಗೆ ಬುಕ್ ಮಾಡಿದ್ದೆ. 1 hourಗೆ ಮುಗಿಸ್ಬಿಟ್ರು. ಇನ್ನು 1/2 hour ಮನೆಯೆಲ್ಲ ಕ್ಲೀನ್ ಮಾಡಿಸ್ಕೊಂಡೆ. ಸೊ ಇದೊಂಥರ ಒಳ್ಳೆ ಹೆಲ್ಪ್ ನಮ್ಮಂಥವ್ರಿಗೆ ಅಂತ ಅನ್ನಿಸ್ತು. ಸೊ ರೂಪೇಶ್ ಹೇಳ್ತಾ ಇದ್ರೆ ಡೈಲಿ ಬುಕ್ ಮಾಡ್ಕೊಂಬಿಡು, ಏನು 159 rupees ಏನೋ ಆಯಿತು 1.5 hourಗೆ, ಮಾಡ್ಕೊಂಬಿಡು ಆರಾಮಲ್ವಾ ಅಂತ ಅಂದರು. ಇನ್ನೂ ಸೋಂಬೇರಿ ಆಗ್ಬಿಡ್ತೀನಿ ಆಮೇಲೆ ನಾನು ಅಂತಂದೆ. ಸರಿ ಬನ್ನಿ, ಇನ್ನೂ ತಡ ಮಾಡೋದು ಬೇಡ, ಇವಾಗ ಚಿಕನ್ ವಾಶ್ ಮಾಡಿ ನಮ್ಮ ಅತ್ತೆಗೆ ಕೊಡುವ. ಅದಕ್ಕೂ ಮುಂಚೆ ನಾವು ತಿಂಗಳಿಗೆ ಎಷ್ಟು ನಾನ್ ವೆಜ್ಗೆ ಖರ್ಚು ಮಾಡಿರ್ತೀವಿ ಅಂತ ಗೆಸ್ ಮಾಡಿ. ಓಕೆ, ಕಾಮೆಂಟ್ ಹಾಕಿ. ಈ ವಿಡಿಯೋಲ್ಲೇ ಮುಂದೆ ಹೇಳ್ತೀನಿ, ಬಟ್ ಆದರೂ ನೀವು ಗೆಸ್ ಮಾಡಿ ಎಷ್ಟು ಖರ್ಚು ಮಾಡ್ಬೋದು ನಾನ್ ವೆಜ್ಗೆ. ನಮ್ಮ ಮನೇಲಿ ಇರೋದು 3 ಜನ, ನಾನು ನಮ್ಮತ್ತೆ ರೂಪೇಶು, ಎದುವಿರೇನು 1 piece 2 piece ತಿಂತಂದ್ಬಿಟ್ರೆ ನಮ್ಮ 3 ಜನಕ್ಕೆ ತಿಂಗಳಿಗೆ ನಾವು ಎಷ್ಟು ಖರ್ಚು ಮಾಡ್ತೀವಿ ನಾನ್ ವೆಜ್ಗೆ ಅಂತ ಗೆಸ್ ಮಾಡಿ ನೋಡೋಣ. ಅಷ್ಟೊಂದು ನಾನು ಚಿಕನ್ ತೊಳ್ಕೊಂಡು ಬರ್ತೀನಿ. ನಾನಂತೂ ಈ ಥರ ಹೋಗಿ ಲೈವ್ ಆಗಿ ಚಿಕನ್ನ ಹೊಡ್ಸ್ಕೊಂಡು ಬರೋಕ್ಕೆ ಎಷ್ಟು ತಿಂಗಳಾಗ್ಬಿಟ್ಟಿತ್ತು. ಈಗಂತೂ ಝೊಮ್ಯಾಟೊ, ಸ್ವಿಗ್ಗಿ, ಲೀಶಿಯಸ್ ಎಲ್ಲ ಇರೋದ್ರಿಂದ ನಾವು ಸೋಂಬೇರಿಗಳಾಗ್ಬಿಟ್ಟು ಎಲ್ಲ ಆರ್ಡ್ರ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಈ ಥರ ಹೋಗಿ ತರೋದ್ರಿಂದ ನಮಗೂ ಒಳ್ಳೆಯದು. ಹಳೆ ಸ್ಟಾಕ್ ಎಲ್ಲ ಇರ್ದಿರ ಫ್ರೆಶ್ಶಾಗಿ ಹಾಕಿಸ್ಕೊಂಡು ಬರ್ಬೋದು. ಆ್ಯಂಡ್ ಇದರಲ್ಲಿ ಯಾರಾದರೂ ವೆಜಿಟೇರಿಯನ್ಸ್ ನೋಡ್ತಾ ಇದ್ದರೆ ಐ ಆಮ್ ಸೋ ಸಾರಿ, ಇದನ್ನು ನೀವು ಸ್ವಲ್ಪ ಸ್ಕಿಪ್ ಮಾಡಿಕೊಂಡು ನೋಡ್ಬೋದು. ನೋಡಿ, ಇದೆಲ್ಲ ಟಕ್ಕು. ಅದೇನೋ ಕೋಳಿ ಹೇಳಿದ್ರು 900 rupees ಅಂತ, ಬ್ಲ್ಯಾಕ್ ಕಲರ್. ಆ ಪೀಸುನೆಲ್ಲ ಬ್ಲ್ಯಾಕ್ ಇರುತ್ತಂತೆ. ಇದು 380 ಇದು ಪ್ಯೂರ್ ನಾಟಿ ಕೋಳಿ, 900 rupees kg. ಇದರಲ್ಲಿ ತೊಗೊಂಡಿದ್ದೀವಿ.
ಮಾಡ್ತಾ ಅವ್ರೆ. ಗೆಸ್ ಮಾಡಿದ್ರಾ? ಸೊ ಕಿಚನ್ ಅಂತಾನೆ ಬರುತ್ತೆ. ಚಿಕನ್ನ ತೊಳೆಯೋಕೆ ತರದು 2 ದೊಡ್ಡ ದೊಡ್ಡ ಬೌಲ್ ತಗೊಂಡಿದ್ದೀನಿ. ಏನು ತಿರ್ಗಾ ತೊಳೆಯೋದೇನು ಅವಶ್ಯಕತೆ ಇಲ್ಲ, ಅವ್ರು ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ. ಬಟ್ ಅದು ನಮ್ಮ ಸಮಾಧಾನಕ್ಕೆ. ರೂಪೇಶ್ ಹೆಂಗೆ ಫೀಲ್ ಆಗ್ತಾರೋ ಗೊತ್ತಿಲ್ಲ. ನಾನೇ ಹೋಗಿ ಕೊಟ್ಬಿಟ್ಟು ಬರಲಾ, ಏನಂತೀರಾ? ನೋಡುವ. ನಾನು ಅಷ್ಟೊತ್ತಲ್ಲಿ ಸ್ನಾನ ಮಾಡ್ಕೊಂಡು ರೆಡಿ ಆದರೆ ನಾನೇ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಇಲ್ಲ ಅಂತಂದರೆ ಪೋರ್ಟರಲ್ಲಿ ಬುಕ್ ಮಾಡಿಬಿಡ್ತೀನಿ. ನೋಡಿ, ಇದು ನಾಟಿ ಕೋಳಿ ಹೆಂಗಿದೆ ನೋಡಿ ಮೀಟು. ಸೊ ಮೊನ್ನೆ ನಮಗೆ ಕೊಟ್ಟಿದ್ರಲ್ಲ ಇನ್ಸ್ಟಾಮಾರ್ಟಲ್ಲಿ, ಹೆಂಗಿತ್ತು ಗೊತ್ತಾ? ಇಷ್ಟು ಕಮ್ಮಿ ಆಯಿತಾ. ಇದ್ರಲ್ಲಿ ಸ್ವಲ್ಪ ಕೊಬ್ಬು ಜಾಸ್ತಿ ಇದೆ. ಹುಂಜ ಇದು, ನಾಟಿ ಕೋಳಿ ಹುಂಜ. ಬರೀ ಮೂಳೆನೇ ಇರುತ್ತೆ ಫ್ರೆಂಡ್ಸ್ ನಾಟಿ ಕೋಳಿ ಅಂದರೆ. ಚೆನ್ನಾಗೈತೆ. ಇದು ನಾಟಿ ಕೋಳಿ, ಇದು ಫಾರ್ಮ್ ಕೋಳಿ. ಇದಕ್ಕೆ ಡಿಫ್ರೆನ್ಸ್ ನೋಡಿ, ಗೊತ್ತಾಗುತ್ತಾ? ಹಿಂಗೆ ಕತೆ. ಬೆಂಗಳೂರಲ್ಲಿ ಹೆಂಗೆ ಮೋಸ ಮಾಡ್ತಾರೆ ನೋಡಿ. ಮೊಟ್ಟೆ ಬೇಯಿಸಿಟ್ಟಿದ್ದಾರೆ, ಬೇಯಿಸಬೇಕು, ಸಪ್ರೇಟಾಗಿ ಇಟ್ಟಿದ್ದಾರೆ. ಇಷ್ಟು ಟೊಮೆಟೊ ತಂದಿದ್ದೆ, ಅಷ್ಟು ಈರುಳ್ಳಿ ತಂದಿದ್ದೆ. ಇದು ಸ್ವಲ್ಪ ಒಣಗಿಸ್ಬೇಕು ಫ್ರೆಂಡ್ಸ್. ಒಂದು ಮರಕ್ಕೆ ಹಾಕೊಂಡು ಹೋಗಿ ಟೆರೆಸಲ್ಲಿ ಇಟ್ಬಿಟ್ಟು ಬಂದ್ಬಿಡ್ತೀನಿ. ಅರ್ಶಿನ ಹಾಕಿದ್ದಾರೆ ಅವರು. ನಾನು ಸ್ವಲ್ಪ ಅರ್ಶಿನ, ಉಪ್ಪು ಹಾಕ್ಬಿಟ್ಟು ಎರಡು ಉಪ್ಪು ಹಾಕಿದ್ದೀನಿ ಫ್ರೆಂಡ್ಸ್. ಏನು ಗೊತ್ತಾ, ನಿಮ್ಮ ಜೊತೆ ಏನೋ ವಿಷಯ ಹೇಳಬೇಕು ನಾನು. ಮತ್ತೆ ಇಲ್ಲ, ಒಳಗಡೆ ಇದ್ದಾರೆ. ನಿನ್ನೆ ಎಂಥ ಕೆಲಸ ಆಯಿತು ಗೊತ್ತಾ ಫ್ರೆಂಡ್ಸ್? ನಿನ್ನೆ ಜನವರಿ 8th ಅಲ್ಲ, ಯಶ್ದು ಬರ್ಡೇ. ನನ್ನ ಫೇವ್ರೆಟ್ ಆ್ಯಕ್ಟರು ಯಶ್. ಸೊ ಹಾಗಾಗಿ ನಿನ್ನೆ ಟಾಕ್ಸಿಕ್ ಮೂವಿ ರಿಲೀಸ್ ಆಗುತ್ತಲ್ವಾ, ಅದ್ರದ್ದು ಪ್ರೋಮೋ ನೆನ್ನೆ ರಿಲೀಸ್ ಮಾಡಿದ್ದಾರೆ. ಟೀಸರ್, ಫಸ್ಟ್ ಟೀಸರು. ನಾನು ಇಷ್ಟೊಂದು ಈಗ ಆಡಾಗಿರುತ್ತೆ. ಅಷ್ಟೊಂದು ಬೋಲ್ಡ್ ಆಗಿರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅದೇನೋ ಹೇಳ್ತಾರಲ್ಲ, ಸುಮ್ಮನೆ ಇರುವೆ ಬಿಟ್ಕೊಂಡ್ರಂತೆ ಅಂತ ನಮ್ಮ ಅತ್ತೆ ಇದ್ದರು. ಫೋನಲ್ಲಿ ನೋಡೋದು ಬೇಡ, ಟಿ ವಿಯಲ್ಲಿ ಹಾಕೋಣ ಅಂತ ಹಾಕಿದ್ವಿ. ಹಂಗಿತ್ತು ಫ್ರೆಂಡ್ಸ್. ರಿಮೋಟ್ ಹುಡುಕ್ತಿದ್ದೀನಿ, ಆಫ್ ಮಾಡ ಅಂತ ಸಿಕ್ಕಿಲ್ಲ. ಬಟ್ ಆದ್ರೂ ಅವ್ರ ಬೋಲ್ಡ್ ಆ್ಯಕ್ಟಿಂಗಿಗೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿನ ಎಲ್ಲೋ ತೊಗೊಂಡೋಗ್ಬಿಟ್ರು. ಹಾಲಿವುಡ್ಡು, ಟಾಲಿವುಡ್ಡು ಆ ರೇಂಜಿಗೆ. ಬಟ್ ಆದರೂ ಅಷ್ಟು ಡೇರ್ ಬೋಲ್ಡ್ ಆ್ಯಕ್ಟಿಂಗ್ ಇಲ್ಲಿವರೆಗೂ ಯಾರೂ ಮಾಡಿಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಬಟ್ ಆದರೂ ನೆಕ್ಸ್ಟ್ ಲೆವೆಲ್ಗೆ ನಮ್ಮ ಕನ್ನಡ ಇಂಡಸ್ಟ್ರಿನ ಕರ್ಕೊಂಡೋಗಿಟ್ರು. ಬಟ್ ಆದರೂ ಸ್ಟಿಲ್ ಫ್ಯಾಮಿಲೀಸ್ಗೆ ಸ್ವಲ್ಪ ಜೊತೇಲಿ ಕೂತ್ಕೊಂಡು ನೋಡುವಾಗ ಆಗುತ್ತೆ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ. ಯಾರೆಲ್ಲ ಎಷ್ಟು ಫ್ಯಾನ್ಸ್ ಇದ್ದೀರಾ ಕಾಮೆಂಟ್ ಹಾಕಿ. ಎಷ್ಟು ಜನ ವೆಯ್ಟ್ ಮಾಡ್ತಾಯಿದ್ದೀರಾ ಟಾಕ್ಸಿಕ್ ಮೂವಿಗೆ. ಟಾಕ್ಸಿಕ್ ಅಂದರೆ ನಾನು ಫುಲ್ಲು ಫೈಟಿಂಗ್ಸು ಈ ಥರದ್ದಿರುತ್ತೆ, KGF ಥರ ಅಂತ. ಬಟ್ ಇದರಲ್ಲಿ ಏನಪ್ಪ ಅಂದರೆ, ನನಗೆ ಫಸ್ಟು ಮೂವಿಯಲ್ಲಿ ಆ ಟೀಸರಲ್ಲಿ ಕಾರ್ ಹಿಂಗೆ ಡೋರ್ ಓಪನ್ ಆಗುತ್ತಲ್ಲ, ಅವಾಗ ವಯಸ್ಸಾದವ್ರು ಬಂದ್ರ, ನಾನು ಯಶ್ಶಿಂದಾಗ ವಯಸ್ಸಾಗ್ಬಿಟ್ಟಿದ್ದೆ ಯಶ್ಗೆ ಅಂತ ಅಂದ್ಕೊಂಡೆ. ಆಮೇಲೆ ಏನು ಸೀನು, ಬರ್ಡೇ ದಿವಸ ಎಂಥ ಟೀಸರು, ಯಪ್ಪ ಸ್ವಾಮಿ. ರೂಪೇಶ್ ಆಫೀಸಿಂದ ಬಂದ್ಮೇಲೆ ಹಿಂಗಾಯಿತು ಅಂದರೆ ಬಿದ್ದು ನಗ್ತವ್ರವರು. ಏನು ಮಾಡೋಕ್ಕಾಗಲ್ಲ. ಇಂಥ ಟೀಸರ್ಸ್ ಎಲ್ಲ ಫ್ಯಾಮಿಲಿ ಜೊತೆ ನೋಡೋಕೆ ಸ್ವಲ್ಪ ಆಕ್ವರ್ಡ್ ಅನಿಸುತ್ತೆ. ಆಮೇಲೆ ಒಂಥರ ಇನ್ಸೆಕ್ಯೂರಿಟಿ ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಮತ್ತೆ ಎದ್ದು ಒಳಗಡೆ ಹೊಟ್ಟೋದ್ರು ಫ್ರೆಂಡ್ಸ್. ಈ ಥರ ಆಯಿತು. ಸೊ ಬರೀ ಇವಾಗ ವಾಶ್ ಮಾಡೋಣ, ಜಾಸ್ತಿ ಮಾತಾಡ್ತಿದ್ದೀನಿ. ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಆ ಟೀಸರ್ನ ನೋಡಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಯಶ್ ಫ್ಯಾನ್ಸ್ ಎಲ್ಲ ಒಂದು ಲಿಟಲ್ ಹಾರ್ಟ್ ಕೊಟ್ಬಿಡಿ. ಒಂದು ನಿಮಿಷ, ಫೋನ್ ಬರ್ತಾ ಇದೆ.
ಫ್ರೆಂಡ್ಸ್ ಏನು ಗೊತ್ತಾ, ಒಂದು ಪ್ಲ್ಯಾನಲ್ಲಿ ಚಿಕ್ಕ ಚೇಂಜು. ಸೊ ಇಲ್ಲಿ ನಾಟಿ ಕೋಳಿ ಕುಕ್ಕರ್ಗೆ ಹಾಕಿಟ್ಟಿದ್ದಾರೆ, ಒಂದು 5 ವಿಷಿಲ್ ಹಾಕಿಸ್ಬಿಟ್ಟು ಇಲ್ಲಿ ಚಿಕನ್ ಫ್ರೈಗೆ ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ ನಾರ್ಮಲ್ಗೆ. ಸೊ ಕುಕ್ಕಿಂಗ್ ಎಲ್ಲ ನಮ್ಮ ಅತ್ತೆನೇ ಮಾಡ್ಕೊಳ್ತಾರೆ. ಇವಾಗ ವೇದು ಬರ್ತಾನೆ. ಸೊ ಇವತ್ತು ನಮ್ಮ ಭಾಗ್ಯಪಿನ್ನಿ ಮಗ ವೇದ ಅಂತಿದ್ದಾನಲ್ಲ ದೊಡ್ಡವನು, ಅವ್ನ ಬರ್ಡೇ. ಸೊ ಹಾಗಾಗಿ ಅವನ್ನ ಸ್ವಲ್ಪ ಶಾಪಿಂಗ್ ಕರ್ಕೊಂಡೋಗಿ ಕೇಕೆಲ್ಲ ತೊಗೊಂಡು ಬರೋಣ. ನಮ್ಮ ಚಿಕ್ಕಮ್ಮವ್ರನ್ನ ಊಟಕ್ಕೆ ಇಲ್ಲೇ ಬರೋಕ್ಕೆ ಹೇಳಿದ್ದೀನಿ. ಸೊ ನಮ್ಮ ಅತ್ತೆ ಎಲ್ಲ ಅಡುಗೆ ಮಾಡಿ ರೆಡಿ ಇಟ್ಟಿರ್ತಾರೆ. ಸೊ ಬಂದಿದ ತಕ್ಷಣ ರೂಪೇಶ್ಗೆ ಪ್ಯಾಕ್ ಮಾಡಿಬಿಟ್ಟು ನಾನು ಮುದ್ದೆ ಮಾಡ್ತೀನಿ. ಬಂದು ಸ್ವಲ್ಪ ಮುದ್ದೆ, ಸ್ವಲ್ಪ ರೈಸು, ಸಾಂಬಾರು, ಫ್ರೈ ಎಲ್ಲ ಹಾಕಿಬಿಟ್ಟು ಅವ್ರಿಗೆ ಕೊರಿಯರ್ ಮಾಡಿಬಿಟ್ಟು ನಾವೆಲ್ಲ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದು ತಕ್ಷಣಕ್ಕೆ ಒಂದು ಅಪ್ಡೇಟು. ಹಾಗೆಯೇ ಎಷ್ಟೊಂದು ಜನ ಕೇಳ್ತಾಯಿದ್ರು, ಯೂಶ್ವಲಿ ನೀವು ಎಷ್ಟು ಖರ್ಚು ಮಾಡ್ತೀರಾ, ಏನು ಮಾಡ್ತೀರಾ ಎತ್ತ ಅಂತೆಲ್ಲ. ಸೊ ನಮಗೆ ಒಂದು ತಿಂಗಳಿಗೆ ಬರೀ ನಾನ್ ವೆಜ್ಗೆ ಅಂತ ಆಲ್ಮೋಸ್ಟ್ 10,000 ರೂಪಾಯಿ ಖರ್ಚಾಗುತ್ತೆ ಫ್ರೆಂಡ್ಸ್. ವಾರಕ್ಕೆ 2 ಸಲ ನಾಟಿ ಕೋಳಿ ಇದ್ದೇ ಇರುತ್ತೆ. ಆನ್ಲೈನಲ್ಲೂ ಮಾಡ್ಕೊಳ್ತೀವಿ, ಆಫ್ಲೈನಲ್ಲೂ ಮಾಡ್ಕೊಳ್ತೀವಿ. ಒಂದೊಂದು ವಾರ 1 ಟೈಮ್ ಇರುತ್ತೆ, ಒಂದೊಂದು ವಾರ 2 ಟೈಮ್. ಈ ವಾರ 2 ಟೈಮ್ ಆಯಿತು. ಸೊ ಈ ರೀತಿ ನಾವು ಚಿಕನ್ ತೊಗೊಂಡು ಬಂದು ಮನೇಲಿ ಮಾಡೋದು ಬಿಟ್ಟು ನಾವು ಇವಾಗ ಅಕಸ್ಮಾತ್ ಬೇಳೆ ಸಾಂಬಾರು ಮಾಡಿದೆ, ಅದಕ್ಕೆ ಸ್ಟಾರ್ಟರ್ಸ್ ಎಲ್ಲ ನಾವು ಸ್ವಿಗ್ಗಿಯಲ್ಲೆಲ್ಲ ಆರ್ಡರ್ ಮಾಡ್ಕೊಳ್ತೀವಿ. ಅದೆಲ್ಲ 1,000 ರೂಪಾಯಿ ಇಟ್ಕೊಳ್ಳಿ. ಸೊ ಹಂಗೆ ಲೆಕ್ಕ ಹಾಕೊಂಡ್ರು ಆಲ್ಮೋಸ್ಟ್ 10,000 ರೂಪಾಯಿ ನಮ್ಮ ತಿಂಗಳಿಗೆ ನಾನ್ ವೆಜ್ಜಿಗೆ ಬೇಕು. ನಾನ್ ವೆಜ್ಜಿಗೆ ಅದು ಬಿಟ್ಟು ವಾರಕ್ಕೆ ಏನಿಲ್ಲ ಅನ್ನೋ 1,500 ರೂಪಾಯಿ ಫ್ರೂಟ್ಸ್ ತೊಗೊಳ್ತೀವಿ. 1,500 ರೂಪಾಯಿ ಒಂದು ಫ್ರೂಟ್ಸ್ ಬೀಳುತ್ತೆ. ಆ ಥರ ಲೆಕ್ಕ ಹಾಕ್ಕೊಂಡ್ರೆ ಫ್ರೂಟ್ಸ್ದೆಲ್ಲ ಗೊತ್ತಾಗುತ್ತೆ. ಸೊ ಫ್ರೂಟ್ಸು ಪ್ಲಸ್ ವೆಜಿಟೇಬಲ್ಸ್ ಸೇರಿಸಿ 1,500 ರೂಪಾಯಿ ಇಟ್ಕೊಳ್ಳಿ ಒಂದು ವಾರಕ್ಕೆ. ಅದು ಬಿಟ್ಟು ನಾನ್ ವೆಜ್ಗೆ ಒಂದು 10,000 ರೂಪಾಯಿ ಆಗುತ್ತೆ ತಿಂಗಳಿಗೆ. ಸೊ ಇಷ್ಟು ಅಪ್ಡೇಟ್. ನಿಮ್ಮ ಮನೇಲಿ ಎಷ್ಟಾಗುತ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಬ್ಬರ ಮನೆಯಿಂದ ಒಬ್ಬರ ಮನೆಗೆ ವೇರಿ ಆಗ್ಬೋದು. ನಮ್ಮ ಮನೇಲಿ ಇಷ್ಟ ಆಗುತ್ತೆ ಅಷ್ಟೇ. ಸೊ ನಿಮ್ಮ ಮನೇಲಿ ಎಷ್ಟಾಗುತ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಇವಾಗ ಹೋಗ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದುಬಿಡ್ತೀನಿ. ಇಂದ್ರಾನಗರ್ಗೆ ಹೋಗಬೇಕು. ಅಲ್ಲೋಗಿ ಅವ್ನಿಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆ ಕ್ಲಿಪ್ಪಿಂಗ್ಸ್ ಎಲ್ಲನೂ ಹಾಕ್ತೀನಿ. ಬೆಳಗ್ಗೆಯಿಂದ ಏನೇನಾಯಿತು ಅಂತ ಎಲ್ಲ ಕೂಡ ಹಾಕಿರ್ತೀನಿ. ನೋಡಿ ಎಂಜಾಯ್ ಮಾಡಿ. ಮೊದಲೇವರೆಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಫ್ರೈ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ಇದು ಡ್ರೈ ಆಗಬೇಕಷ್ಟೇ, ಬೇಯಕ್ಕಿಟ್ಟಿದ್ದಾರೆ. ಇದು ಚಿಕನ್ ಫ್ರೈ, ಇದು ನಾಟಿ ಕೋಳಿ ಸಾರು. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಇದ್ಕಿದವರೆ ಕಾಳು ಹಾಕಿದ್ದಾರೆ. ನಾಟಿ ಕೋಳಿ, ಆಹಾ, ನಾಟಿ ಕೋಳಿ ಇದು ಕಾಲು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಮೊಟ್ಟೆ ನಿನಗೆ, ಇದು 2 ಮೊಟ್ಟೆ. ಏನು ಪಾಪ? ಏನಿಲ್ಲ ಇದ್ರಲ್ಲಿ ಪಾಪು ಇಲ್ಲ, ಇದು ಮೊಟ್ಟೆ ಅಷ್ಟೇ. ಇಲ್ಲ ಕಂದ, ತಿನ್ಬೋದು, ತಿನ್ಬೇಕು. ಸ್ಟ್ರಾಂಗ್ ಆಗ್ಬೇಕು. ನೀನು ಸ್ಟ್ರಾಂಗ್ ಆಗ್ಬೇಕೋ ಬೇಡವಾ? ಇತ್ತಿಂದನೇ ಸ್ಟ್ರಾಂಗ್ ಆಗೋದು. ಆಮೇಲೆ ಮೊಟ್ಟೆ ಮಾಡಿದ್ದಾರೆ ನಮ್ಮತ್ತೆ. ಇಲ್ಲಿ ನೋಡಿ, ಮೊಟ್ಟೆ ಬೇಗ ಟ್ರೈ ಆಗೋಯ್ತು. ಇವಾಗ ರೂಪೇಶ್ಗೆ ನಮ್ಮತ್ತೆ ಇದು ರೈಸು, ಇದು ಕುಕುಂಬರು ಪ್ಯಾಕ್ ಆಗಿದೆ, ಸಾಂಬಾರು ಮತ್ತು ಇದು ಪ್ಯಾಕ್ ಮಾಡಬೇಕು. ಮತ್ತು ಮೊಟ್ಟೆ ಎಲ್ಲ ಬಿಡಿಸ್ತಾ ಇದ್ದಾರೆ ಅಷ್ಟೇ ಇವತ್ತು ಫುಲ್. ಆಮೇಲೆ ಫ್ರೆಂಡ್ಸ್ ಇದನ್ನ ನೋಡಿ ಫುಲ್ಲು ತಿಂತಾ ಇದ್ದಾಳೆ ಅಂತ ಅನ್ಕೋಬೇಡಿ. ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ತಿಂತೀನಿ ಅಷ್ಟೇ, ಕ್ವಾಂಟಿಟಿ. ಹಾಂ ಸುರಭಿ, ಹೇಳಿ. ಕಾಲಮ್ ಇಲ್ಲ, ಕಾಲಮ್ ಇನ್ಫ್ರಾ. KS ರೆಡಿ, ಹೌದು. ಅಲ್ಲಲ್ಲ, KS ರೆಡಿ ಮಿಕ್ಸ್. ಹಾಂ ಸರಿ, ಓಕೆ ಫ್ರೆಂಡ್ಸ್. ಆ್ಯಂಡ್ ಬರ್ಡೇ ಬಾಯ್ ಇದ್ದಾನೆ, ಬನ್ನಿ ತೋರಿಸ್ತೀನಿ. ಇವಾಗ ಊಟ ಮಾಡಿಬಿಟ್ಟು ಬರ್ಡೇ ಬಾಯ್ನ ಶಾಪಿಂಗ್ ಕರ್ಕೊಂಡು ಹೋಗೋಣ. ಟೆಡಿ ಬಿಯರ್ ಥರನೇ ಅಲ್ಲಿ ಕೂತಿದ್ದಾನೆ ನೋಡಿ. ಹಾಯ್, ಹ್ಯಾಪಿ ಬರ್ಡೇ. ಎಲ್ಲರೂ ವಿಶ್ ಮಾಡಿಬಿಡಿ. ಈ ವರ್ಷ ಫಸ್ಟ್ PUC ಚೆನ್ನಾಗಿ ಓದಿ ಒಳ್ಳೆ ಹೆಸರು ತೊಗೊಂಬರಲಿ. ಅಲ್ಲ ಇದ್ವಿ ಹುಡುಗಿ ಅವ್ರು ಏನೇನೋ ಕೊಡ್ತಾನಿಲ್ಲ. ಬಾ ಇದು, ಬಾ ಇಲ್ಲಿ ಹಾಯ್ ಮಾಡ್ಬಾ ಎಲ್ಲ ಫ್ರೆಂಡ್ಸ್ಗೆ. ಫಸ್ಟ್ ಹಾಯ್ ಮಾಡಿಬಿಟ್ಟು ಚಾರ್ಜ್ ಆಗೋಗುತ್ತೆ. ಬಾಯ್, ಹಾಯ್ ಮಾಡಿ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ನಮ್ಮಮ್ಮ ನೋಡಿ. ಏನು ನೋಡ್ಬೇಕು ನಿಮ್ಮಮ್ಮನ? ಏನು ನೋಡ್ಬೇಕು ನಿಮ್ಮಮ್ಮ? ಇಲ್ಲಿ ನಿಂಚು ಅಮ್ಮ. ಹೇಳಿ ಇವಾಗ. ಹೇಳು, ಎಲ್ಲ ಮಾತಾಡ್ಸು ಫ್ರೆಂಡ್ಸ್ನ. ನನಗೆ ಆಗಸ್ಟ್ ಹೇಗೆ ಇವತ್ತು ಮುಟ್ಟೆ ರೈಸ್ ಚಿಕನ್ ರೋಲ್ ಮಾಡ್ತಿದ್ದೀವಿ ಇವತ್ತು. ಬಾಯ್. ಚಿಕನ್ ರೋಲ್ ಯಾರೋ ಮಾಡ್ತಾ ಇದ್ದಾರೆ.
ಮೊಟ್ಟೆ ರೈಸ್ ಮಾಡ್ತಾ ಇದೀವಿ ಇವತ್ತು. ಚಿಕನ್ ಸಾರು, ನಾಟಿ ಕೋಳಿ ಸಾರು. ಹೇಳು. ನಾಟಿ ಕೋಳಿ ಸಾರು ಮಾಡಿದ್ದೀನಿ ಇವತ್ತು. ಎಗ್ ಪಾಪ ಐತೆ, ಮಮ್ಮ ತಿನ್ನುತ್ತೆ, ಆಮೇಲೆ ಒಳಗಡೆ ಹೋಗಿ ಇವನ್ ತಿನ್ನೋದು ಫ್ರೆಂಡ್ಸ್, ಇವನಿಗೋಸ್ಕರ ತಂದಿರೋದು. ಇಲ್ಲ ಇವನೇ ಫ್ರೆಂಡ್ಸ್, ಇವನಿಗೆ ಕೊಡೋದು. ಇಲ್ಲ ಆ ಪಾಪ ಏನಿಲ್ಲ ಫ್ರೆಂಡ್ಸ್, ಇವನಿಗೆ ಕೊಡೋದು. ಇವನಿಗೆ ಚೆನ್ನಾಗಿ ತಿನ್ನಿಸ್ಬಿಡ್ತೀನಿ. ಏ ಪಾಪ ಹಂಗೆಲ್ಲ ಅನ್ಬಾರ್ದು. ಆ ಪಾಪ ಐ ಲವ್ ಯು ಕಂದ. ಸ್ಕೂಲಿಗೆ ಡುಮ್ಕಿ ಹೊಡೆದಿದ್ದಾನೆ ಫ್ರೆಂಡ್ಸ್. ಇವತ್ತು ಸ್ಕೂಲ್ಗೆ ಹೋಗಿಲ್ಲ. ಯಾಕೆ ಕೇಳ್ರಿ, ಎಲ್ಲರೂ ಬೈತಾರೆ ನೋಡಿ ಇವಾಗ ನಿನ್ಗೆ, ಯಾಕೆ ಸ್ಕೂಲ್ಗೆ ಹೋಗಿಲ್ಲ ಅಂತ. ಅದು ಬಿಸಾಕದು ನಿಮಿಷ. ಅಯ್ಯಪ್ಪ ಫ್ರೆಂಡ್ಸ್, ಬನ್ನಿ. ನಮ್ಮತ್ತೆ ಏನೋ ಕರೆದ್ರು. ಇದೇನಾತೆ? ನಮ್ಮತ್ತೆ ಯಾವಾಗ ನನಗೆ ಕೊಡ್ತಾರೆ ಟೇಸ್ಟ್ಗೆ. ಮಟನ್ ಮಸಾಲ ಹಾಕಿದ್ದೀರಾ? ಚಿಕನ್ ಮಸಾಲ. ಸಕ್ಕದ ಮಾಡಿದ್ದಾರೆ ಫ್ರೆಂಡ್ಸ್. ನಾನು ರೆಸಿಪಿನ ಶೂಟ್ ಮಾಡೋಣ ಅಂದ್ಕೊಳ್ತೀನಿ. ನಮ್ಗೆ ಸ್ವಲ್ಪ ಆಫೀಸ್ ಕೆಲಸ ಬಂತು, ಮಾಡ್ಕೊಂಡು ಕೂತ್ಕೊಂಡೆ. ರೆಡಿಯಾಗಿ ಬರೋಷ್ಟು ಮಾಡಿಬಿಟ್ಟಿದ್ದಾರೆ. ರೂಪೇಶ್ ರೆಡಿ ಆಗ್ತದೆ ಸಾಂಬಾರು. ನೋಡಿ ಸೈಕಲ್ ತುಳಿತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಲಂಚ್ ಬಾಕ್ಸ್ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಪೋಟರ್ ಬುಕ್ ಮಾಡಿದ್ದೀನಿ, ಅವ್ರು ಬರಬೇಕು. ನಮ್ಮತ್ತೆ ಏನು ಹೇಳ್ತಾರೆ, ಡೈಲಿ ಹಿಂಗೆ ಕಳಿಸಿದ್ರೆ ಖುಷಿ ಅಂತೆ ಅವ್ರಿಗೆ. ಹಾಂ, ನೀವೇ ಕೊಟ್ಬಿಟ್ಟು ಬರ್ತೀರಾ ಹೋಗಿ? ಫ್ರೆಂಡ್ಸ್, ಇದು ನನ್ನ ಪ್ಲೇಟು. ಫ್ರೈ ಹಾಕ್ಕೊಂಡಿದ್ದೀನಿ, ಚಿಕನ್ ಸಾಂಬಾರು ಇಷ್ಟು ಪೀಸು, ರೈಸ್ ಒಂದು ಚಿಕ್ಕ ಕಪ್ಪು, ಒಂದು ಚಿಕ್ಕ ಮುದ್ದೆ. ಇಷ್ಟು ಹೊಟ್ಟೆ ತುಂಬ ತಿಂದ್ಬಿಡ್ತೀನಿ ಇವಾಗ. ಇದು ನಾಳೆ ಮಧ್ಯಾಹ್ನದವರೆಗೂ ಏನೂ ತಿನ್ನಲ್ಲ. ಸಾಲಿಡ್ಸ್ ಈ ಥರ ಫ್ರೂಟ್ಸು ಅಥವಾ ಸಲಾಡ್ಸಲ್ಲಿ ಇರ್ತೀನಿ ಅಷ್ಟೇ. ಈಗ ನೋಡಿ, ತಿನ್ನೋಗಿದ್ವಿ, ತಿನ್ನೋಗು ಮೊಟ್ಟೆ ಹಾಕ್ಸ್ಕೊಂಡು. ಬೇಡ ಹೋಗು. ಆಹಾ ಹಾ, ಮುದ್ದೆ ಅಂತೂ ಎಷ್ಟು ಸಾಫ್ಟಾಗಿ ಬಂದಿದೆಯೋ ಇವತ್ತು. ಬಾ ತಿನ್ನಿಸ್ತೀನಿ. ವೆಸ್ಟ್ ಸೈಡಿಗೆ ಬಂದ್ವಿ. ಆ್ಯಕ್ಚುಲಿ ಬನಾನಾ ಕ್ಲಬ್ಗೆ ಹೋದ್ವಿ, ಯಾವುದು ಕಲೆಕ್ಷನ್ಸೇ ಚೆನ್ನಾಗಿಲ್ಲ. ಹಾಗಾಗಿ ವೆಸ್ಟ್ ಸೈಡ್ಗೆ ಬಂದ್ವಿ. ನನಗೂ ಹಂಗೆ ಶಾಪಿಂಗ್ ಮಾಡ್ಕೊಂಡು ಹೋಗ್ಬಿಡೋಣ ಬರ್ಡೇಗೆ ಅಂತ. ಇವ್ನು ಶಾಪಿಂಗ್ ಆದಮೇಲೆ ನಮ್ಮದು ಶಾಪಿಂಗ್ ಮಾಡೋಣ. ಇದು ಚೆನ್ನಾಗಿದೆ, ಬಟ್ ನಾವು ಈ ಸೈಜಲ್ಲಿ ಇದ್ದರೆ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ. ಏನು ಮಾಡೋದು? ನಮ್ಮ ಸರ್ ಶಾಪ್ ಮಾಡ್ತಾವನೆ ಪಾಪ. ಅವನಿಗೆ ಅಡ್ಜಸ್ಟ್ ಆಗೋ ಅಂಥದ್ದು ಯಾವುದೂ ಸಿಗ್ತಾ ಇಲ್ಲ. ಅವನು ಸ್ವಲ್ಪ ಮಿಸ್ಟರ್ ಪರ್ಫೆಕ್ಟ್ ಥರ. ಹಂಗೆ ಆಗ್ಬೇಕು, ನನ್ನ ಮಾತು ಕೇಳಲ್ಲ ಅವನು, ಹಂಗೆ ಆಗ್ಬೇಕು. ವೇದ ಮಾವನ್ ಹೊಡಿತಾರ. ನಮ್ಮ ಚಿಕ್ಕಮ್ಮ ಚಿಕನ್ ಮಾಡಿದ್ರು, ಆಲ್ಮೋಸ್ಟ್ ಎಲ್ಲ ಖಾಲಿ. ಇದು ಇಕ್ಕಿದ ಬೇಳೆ ಸಾರು, ಚಪಾತಿ, ಚಿಕನ್ ಫ್ರೈ. ಅಲ್ಲಿಂದ ಭರ್ಜರಿ ಊಟ ಎಲ್ಲ ಆಯಿತು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಏ, ನಿಮ್ಮ ಅಣ್ಣಗೆ ವಿಶ್ ಮಾಡೋ ಫೋನ್ ಇಟ್ಬಿಟ್ಟು. ಲಡ್ಡು ಅದಕ್ಕಲ್ಲ ಅಂಕಲ್, ಅವನು ಎತ್ಕೋತಾ ಇರೋದು ಅವನ ಫೇಸ್ಗೆ ಕ್ರೀಮ್ ಬಳಿಯೋಕ್ಕೆ, ಮಕ್ಕಕ್ಕೆಲ್ಲ ಉಜ್ಬಿಡ್ತು. ಮಲ್ಕೊಂಬಿಟ್ಟಿದೆ. ಅಮ್ಮ ನಂಗೆ ದೇವರನ್ನೇ